ಎಲ್ರಿಗೂ ನಮಸ್ತೆ. ಕೂತಿರೋಂಥ ಎಲ್ಲ ಸೀನಿಯರ್ಸ್ಗೆ, ಅಜಯ್ ಸರ್ಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ನಮಸ್ತೆ. ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಈಗ ಅಜಯ್ ಸರು ನಾನು ಯೂಶಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ. ಸೊ ನಾವು ಡೈಲಿ ಆಲ್ಮೋಸ್ಟ್ ಸಿಗ್ತೀವಿ, ಮಾತಾಡ್ತೀವಿ. ಬಟ್ ಅಜಯ್ ಸರು ನನ್ನನ್ನು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಒಂದು ಪಾತ್ರಕ್ಕೆ ರೆಫರ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಆ್ಯಂಡ್ ನನಗೆ ಪಾತ್ರ ಕಥೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ. ಬಿಕಾಸ್ ಒಂದು ಇನ್ಸ್ಟಿಂಕ್ಟ್ಸ್ ಅಂತ ಎಲ್ರಿಗೂ ಇರುತ್ತೆ, ಅದು ವರ್ಕ್ ಆಗುತ್ತೆ. ನನಗೆ ಒಂದು ದೊಡ್ಡ ಪ್ರಾಜೆಕ್ಟು, ಒಂದು ಚೆನ್ನಾಗಿರೋ ಪ್ರಾಜೆಕ್ಟು ಆಗೋ ಟೈಮಲ್ಲಿ ಅದರಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ಹಿರಿಯರು, ರಂಗನಾಥ್ ಸರ್ ಥರದವರು ತುಂಬ ಹಿರಿಯರು ನನಗೆ ಸಿಕ್ಕಿದಾಗ ಕೆಲಸದ ಟೈಮಲ್ಲಿ ಹೇಳ್ತಿರ್ತಾರೆ, ಪಾತ್ರ ಯಾವಾಗಲೂ ಚಿಕ್ಕದು ದೊಡ್ಡದು ಅಂತಿರಲ್ಲ, ನೀನು ಹೆಂಗೆ ಅಭಿನಯಿಸ್ತೀಯಾ, ಹೆಂಗೆ ಅದನ್ನು ನಿಭಾಯಿಸ್ತೀಯಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಲಕ್ಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ರೆ ಅಂತ ನಂಬಿದ್ದೀನಿ. ಹೋಪ್ಫುಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆ, ನೋಡಿರ್ತಾರೆ. ಚಿಕ್ಕ ಪಾತ್ರ, ತುಂಬ ಚಿಕ್ಕ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು. ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸ್, ಗೆಸ್ಟ್ ಅಪಿಯರೆನ್ಸ್ ನನಗೆ ಅರ್ಥ ಆಗಲ್ಲ. ಬಟ್ ಈ ಮೂವಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದು ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನನಗೆ. ಸೊ ಆ್ಯಂಡ್ ಲೋಹಿತ್ ಸರ್ ಪ್ರೊಡ್ಯೂಸರ್, ಹೌದು ಪ್ರೊಡ್ಯೂಸರ್ ಅವರು, ಬಟ್ ಪ್ರೊಡ್ಯೂಸರ್ಗಿಂತ ಹಿ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಪ್ರೊಡ್ಯೂಸರ್ ಅಂತಲೇ ಕರೀತಾರೆ, ಬಟ್ ನನಗೆ ಒಬ್ಬ ತುಂಬ ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬ ಕಲಾವಿದರು ಕ್ಯಾರವನ್ ಕೊಟ್ಟು ಕ್ಯಾರವನ್ಗೆ ಬಂದು ಎಲ್ಲ ಕರೆಕ್ಟಾಗಿದೆ ಅಂತ ಕೇಳ್ತಾರೆ. ಇಷ್ಟೊಂದು ಒಳ್ಳೆಯದಾಗಬೇಡಿ ಸರ್, ಕಷ್ಟ ಆಗುತ್ತೆ. ಅದು ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇಷ್ಟೊಂದು ಒಳ್ಳೆಯದಾಗಬೇಕು, ನಾವು ಹೆಂಗೆ ಮಾಡಬೇಕು ಸರ್? ತುಂಬ ಥ್ಯಾಂಕ್ಸ್. ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ, ಎಸ್ಪೆಷಲಿ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಮಂಜು ಸರ್ ಈಗ ಡೈರೆಕ್ಟರ್ಗೆ ಒಂದು ಯೂಶಲಿ ಏನೋ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗೆ ಆ ಡೈರೆಕ್ಟರ್ ಸ್ಥಾನನೇ ಒಂದು ತುಂಬ ದೊಡ್ಡದು ಸ್ಥಾನ. ಅದು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಏನೋ ಒಂದು ಗತ್ತಿರುತ್ತೆ, ಒಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಒಂದು ಪೊಸಿಷನ್ಗೆ ಬಂದಾಗ, ಹೀರೋಗೆ ಒಂದು ಆಟಿಟ್ಯೂಡ್ ಬಂದಿರುತ್ತೆ, ಆ ಪೊಸಿಷನ್ಗೆ ಹೋದಾಗ ಆ ಪಾತ್ರಕ್ಕೆ, ಆ ಪೊಸಿಷನ್ಗೆ ಒಂದೊಂದು ಗತ್ತಿರುತ್ತೆ. ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲರನ್ನೂ ಒಂದೇ ಥರ ಮಾತಾಡಿಸ್ತಾರೆ. ಇದು ತುಂಬ ಇಷ್ಟ ಆಗುವಂಥ ಗುಣ. ಪ್ರತಿಯೊಂದು ಪಾತ್ರಧಾರಿಗಳನ್ನೂ ಒಂದೇ ಥರ. ಈಗ ನಾನು ಹೀರೋ ಮಾಡಿರ್ಬೋದು, ಅದು ಸೆಕೆಂಡ್ರಿ. ಬಟ್ ನಾನು ಈ ಪಿಕ್ಚರಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟು ಅವ್ರು ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು, ಇಡೀ ಸಿನಿಮಾ ಕತೆ ಹೇಳಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಹೇಳ್ಕೊಟ್ಟು ಆ ಪಾತ್ರನ ಹೆಂಗೆ ಎಮೋಷನ್ಸ್ ಬರಬೇಕು ಅಂತ. ಅಫ್ಕೋರ್ಸ್ ಅವರ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದೆ ನಾನು. ಅಂದರೆ ಇಷ್ಟು ಒಳ್ಳೆ ಡೈರೆಕ್ಟರ್ ಹತ್ರ ನಾವು ಸಿಗ್ಬೇಕಪ್ಪ ಅಂತ. ಆ್ಯಂಡ್ ಅದೇ ಆ ಕಬ್ಬು ಕರೆಕ್ಟಾಗಿ ಆ ಮಷಿನ್ಸ್ ಚೆನ್ನಾಗಿ ಹಿಂಡುತ್ತಲ್ಲ, ಅದು ಅಂಥವ್ರ ಹತ್ರ ಸಿಕ್ಕಿದ್ರೇ ಅದು ರಸ ಗೊತ್ತಾಗೋದು. ಸೊ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ಅಷ್ಟೇ. ಅಜಯ್ ಸರ್ ನಾವೇನು ಸೀನಿಯರಿಂದ ನಾವೇನು ಕಲಿಬೋದು, ಮೇನ್ ನನಗೆ ಅವರಲ್ಲಿ ಇಷ್ಟ ಆಗೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನನ್ನು ಫಾಲೋ ಮಾಡಿದ್ರೆ ಇನ್ನು ಮಿಕ್ಕಿದ್ದು, ಇನ್ನು ನೀವು ಬೇರೆ ಏನೇನೆಲ್ಲ ಮಾಡ್ತೀರಾ ಅದೆಲ್ಲ ಸೆಕೆಂಡ್ರಿನೇ. ಡಿಸಿಪ್ಲಿನ್, ಡೆಡಿಕೇಶನು ಮತ್ತು ಟೈಮ್ ಸೆನ್ಸ್, ಶೂಟಿಂಗ್ ಹೋಗೋ ಟೈಮ್ ಸೆನ್ಸ್, ಪ್ರತಿಯೊಂದು ಚಿಕ್ಕದು ಒಂದಷ್ಟು ಇರುತ್ತೆ. ಇದೆಲ್ಲ ಅವ್ರನ್ನ ನೋಡಿ ಕಲಿತಿರ್ತೀನಿ. ಆ್ಯಂಡ್ ಸಮೀರ್ ಅವರ ಥ್ಯಾಂಕ್ಸ್. ಅವ್ರ ಕಣ್ಣು ಬಗ್ಗೆ ನೀವು ಮಾತಾಡಿದ್ರೆ ಬಿಗಿನಿಂಗಲ್ಲೇ, ತುಂಬ ಜನ ಅವ್ರ ಕಣ್ಣು ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಯಾಕಂದರೆ ಅಜಯ್ ಸರ್ ಕಣ್ಣು ತುಂಬ ಸ್ಪಾರ್ಕಲಿಂಗ್, ತುಂಬ ಶಾರ್ಪ್ ಇದೆ. ಆ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಲೈನ್ಸ್ ಹೋಗ್ತಿದ್ದೆ, ಹೆಂಗೆ ಇವರು ಇಷ್ಟು ಬೇಗ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ ಅದನ್ನು ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಡೈಲಾಗ್ ಇಲ್ಲ ಅಂದ್ರೂ ಈ ಥರನೂ ಹೇಳ್ಬೋದಾ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದು ಕೂಡ ಒನ್ ಆಫ್ ದ ರೀಸನ್ ಆ ಸಿನಿಮಾ ಒಪ್ಕೊಳ್ಳೋಕ್ಕೆ. ನಿಮ್ಮನ್ನು ಒಂದಷ್ಟು ಆ್ಯಕ್ಟಿಂಗ್ ಒಂದು ಟ್ರಿಕ್ಸ್ ಇರುತ್ತೆ ನಿಮ್ದೆಲ್ಲ, ಅದನ್ನೆಲ್ಲ ಕಲಿಬೇಕಾಗಿತ್ತು. ನಾನು ಅದೆಲ್ಲ ಕಳ್ತನ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಜನೀಶ್ ಸರ್, ಆ್ಯಂಡ್ ನೀವು ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಕೊಡ್ತೀರಾ. ನಂದು ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಆ್ಯಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಥ್ಯಾಂಕ್ ಯು. ರಘು ಸರ್ ನಾನು ಸುಮಾರು ಹಾಸನ್ ಹತ್ರ, ಅಂದರೆ ತುಂಬ ಜನ ಎಲ್ಲ ಗೊತ್ತಿರೋರೇ ಇದ್ದಾರೆ ಟೀಮಲ್ಲಿ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿಬಿಟ್ಟಿದ್ದೀನಿ. ಅವ್ರ ಬಗ್ಗೆ ಎಲ್ಲ ಚೂರು ಮೆನ್ಷನ್ ಮಾಡಲೇಬೇಕು ಹೇಳ್ತಿದ್ದೀನಿ. ನಾನು ರಘು ಸರ್ ಈಗ ರುಕ್ಮಿಣಿ ಹೊಸ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಈ ಸ್ಟೇಜ್ಗೆ ನನ್ನ ಮೂವಿ ಹೆಸರು ಒಂಚೂರು ಪ್ರಮೋಟ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟ್ ರುಕ್ಮಿಣಿ ಹೊಸ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ನಾನು ರಘು ಸರ್ ಮೇಜರ್ ಪಾತ್ರ ವಹಿಸಿದ್ದೀವಿ. ಅಪ್ಪನ ಪಾತ್ರ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ತುಂಬ ಕೋಚಿನೆಸ್ ಇದೆ. ತುಂಬ ಅಂದರೆ ಅವರಿಂದನೂ ಅಷ್ಟೇ ಕಲಿತಾನೆ ಇರ್ತೀನಿ. ನಂಗೆ ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಬೇರೆ ಇನ್ಸ್ಟಿಟ್ಯೂಷನ್ ಯಾರು ಹೋಗಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಇಂಥವ್ರ ಹತ್ರ ಕೆಲಸ ಮಾಡಿ ಒಂದಷ್ಟು ಕಲಿತಿರ್ತೀನಿ.
ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದರಲ್ಲಿ ನಮಗೆ ಡೈರೆಕ್ಟರು, ನಿರ್ಮಾಪಕರು, ಹೀರೋಯಿನ್ ಎಲ್ಲರೂ ಎಷ್ಟು ಇಂಪಾರ್ಟೆಂಟ್, ಹೀರೋಯಿನ್ ಬಗ್ಗೆ ಎಲ್ಲರೂ ಎಷ್ಟು ಇಂಪಾರ್ಟೆಂಟು, ಕಾಸ್ಟ್ಯೂಮರು ಅಷ್ಟೇ ಇಂಪಾರ್ಟೆಂಟು. ಬಿಕಾಸ್ ಈ ಕಾಸ್ಟ್ಯೂಮರ್ಗೂ ಆ ಡಿಸೈನರ್ಗೂ ಕೂಡ ಫ್ಯಾನ್ಸ್ ಇದ್ದಾರೆ ಆಲ್ರೆಡಿ. ರಂಜಿತ್ ಅಂತ ವಿರಾಟ್ ಕೊಹ್ಲಿ ಅವರಿಗೆಲ್ಲ ಡಿಸೈನ್ ಮಾಡಿದ್ದಾರೆ. ಅವ್ರಿಗೆ ಡಿಸೈನ್ ಮಾಡಿದವ್ರು ನಮಗೂ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ನಮಗೆ ಒಂದು ಸರ್ಫೇಸ್ ಅದರಲ್ಲಿ ಗೊತ್ತಿರುತ್ತೆ, ಒಂದು ಲೇಯರಲ್ಲಿ. ಅದರ ಅಂತರಾಳಕ್ಕೆ ಹೋಗಿ ಈ ಸೀನಲ್ಲಿ ಏನಿರುತ್ತೆ, ಹುಡುಗಿ ಏನು ಮಾತಾಡ್ತಾರೆ, ಏನಾಗಿರುತ್ತೆ, ಏನು ನಡೀತಿರುತ್ತೆ, ಅವರಿಬ್ಬರಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂದ್ರೆ ಒಂದು ಕಲರ್ ಕೋಡ್ ಕೊಟ್ಟಿರ್ತಾರೆ, ಅವರಿಬ್ಬರಲ್ಲಿ ಏನೋ ಒಂದು ಮನಸ್ತಾಪ ಇತ್ತು ಅಂದ್ರೆ ಬೇರೆ ಕಲರ್ ಕೊಟ್ಟಿರ್ತಾರೆ. ಆ ಸೀನ್ ಹ್ಯಾಪಿ ಆಗಿದ್ರೆ ಒಂದು ಕಲರು, ಸ್ಯಾಡ್ ಆಗಿದ್ರೆ ಒಂದು ಕಲರು, ಇಬ್ಬರಲ್ಲಿ ಯಾವ ಕಲರ್ ಮ್ಯಾಚ್ ಮಾಡಬೇಕು ಅನ್ನೋದು ಎಷ್ಟು ಡೀಟೇಲಿಂಗ್ ಆಗಿ ಒಬ್ಬ ಡಿಸೈನರ್ ವರ್ಕ್ ಮಾಡ್ತಾರೆ ಅಂದ್ರೆ ಗ್ರೇಟ್. ಅಂತ ವರ್ಕರ್ ನಾನು ಲೈಫಲ್ಲೇ ನೋಡಿಲ್ಲ, ಅಷ್ಟು ಒಳ್ಳೆಯ ಡಿಸೈನರು. ಸೊ ರಂಜಿತ್ ಬಗ್ಗೆ ಈ ಮೂವಿ ರಿಲೀಸ್ ಆಗೋ ಅಷ್ಟರಲ್ಲಿ ಗೊತ್ತಾಗುತ್ತೆ, ರಿಲೀಸ್ ಆದ್ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅಂತ ಒಳ್ಳೆ ವರ್ಕರ್ ಅಂತ. ಆ್ಯಂಡ್ ಮೀಶಾ ಎಲ್ಲರೂ ಬರೀ ಹೀರೋಯಿನ್ ಅನ್ನೋರು ಸುಭಾಕ ಅಂತಿದ್ರು. ಸರ್ ಪಾಪ ಯಾರು ಹೆಸರು ಹೇಳಿಲ್ಲ. ಮೀಶಾ ಕನ್ನಡದವರಲ್ಲ ಅಂದ ತಕ್ಷಣ ಯೂಶಲಿ ಹೆಂಗ್ ಮಾಡ್ತಾರೋ, ಭಾಷೆ ಅರ್ಥ ಮಾಡಲ್ಲ, ಇಮೋಷನ್ಸ್ ಹೇಳ್ಕೊಟ್ಟದನ್ನ ಕಲ್ತ್ಕೋತಾರ, ಹಂಗೆ ಕೊಡ್ತಾರ, ಅಥವಾ ಕೌಂಟರ್ ಡೈಲಾಗ್ ಇದ್ದಾಗ ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲ ಗೊತ್ತಿರಲ್ಲ. ಬಟ್ ಭಾಷೆ ಆಕ್ಚುಲಿ ಕನ್ನಡ ಭಾಷೆ ಗೊತ್ತಿದ್ದವ್ರಿಗೂ ಕೂಡ ಒಂದೊಂದ್ಸಲ ಡೌಟ್ ಬರ್ಬೋದು. ಇವ್ರಿಗೆ ಆ ಡೌಟೇ ಬಂದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಅಂಡ್ ಅಜಯ್ ಸರ್ ಲೆವೆಲ್ಗೆ ಆಕ್ಟ್ ಮಾಡಿದೀರಾ, ಅದು ಅಲ್ಲೇ ಗೆದ್ಬಿಟ್ಟಿದ್ದೀರಾ. ಅಂಡ್ ಹೋಪ್ಫುಲಿ ಮಂಜು ಸರ್ ತುಂಬಾ ಖುಷಿಯಾಗಿರ್ತಾರೆ, ಹೀರೋಯಿನ್ ಪೇರ್ ತುಂಬ ವರ್ಕ್ ಆಗಿದೆ ಅಂತ. ಎನಿವೇಸ್ ಥ್ಯಾಂಕ್ ಯು, ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್. ಇದು ಸಿನಿಮಾ ಒಳ್ಳೆಯದಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.